ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು. ತಮಾಷೆ ಆಗಿರ್ಬೇಕು. ತಮಾಷೆ ಜಾಸ್ತಿ ಆದ್ರೆ ಅಮಾವಾಸ್ಯೆ ಆಗ್ಬಿಡುತ್ತೆ. ಹಿಂಗೆ ಮಹಾರಾಷ್ಟ್ರದಲ್ಲಿ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಇದ್ದಾನೆ. ಹೆಸರು ಕುನಾಲ್ ಕಾಮ್ರಾ. ಇತ್ತೀಚೆಗೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾ ಆತನ ಮೇಲೆ ದೆವ್ವ ಬಂದು ಮುಟ್ಕೊಳ್ಳುತ್ತೆ. ಈಗ ಶಿವಸೇನೆ ಆ ದೆವ್ವವನ್ನ ಬಿಡಿಸುವ ಕೆಲಸ ಮಾಡ್ತಾ ಇದೆ. ಈಗ ಆ ದೆವ್ವ ಮೈಗೆ ಅಂಟ್ಕೊಂಡಿದ್ದ ವ್ಯಕ್ತಿ ಇನ್ನೊಂದು ದೆವ್ವದ ಬಳಿ ರಕ್ಷಣೆ ಕೇಳೋಕೆ ಹೋಗಿದೆ. ಏನಿದು ದೆವ್ವದ ಕತೆ ಡೀಟೇಲ್ ಆಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಕೇಳಿ. ಕುನಾಲ್ ಕಾಮ್ರಾ ಆಗ್ಲೇ ಹೇಳಿದಾಗೆ ಈತ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಈ ಸ್ಟ್ಯಾಂಡ್ ಅಪ್ ಶೋಗೆ ಭಾರತದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಇದೇ ಸೊಕ್ಕಿನಿಂದ ಕುನಾಲ್ ಕಾಮ್ರಾ ಫ್ರೀಡಮ್ ಆಫ್ ಸ್ಪೀಚ್ ಜಾಸ್ತಿಯೇ ಬಳಸ್ಕೊಂಡಿದ್ದ. ಮುಂಬೈನ ಹ್ಯಾಬಿಟಾಟ್ ಸೆಂಟರ್ ಅಲ್ಲಿ ಒಂದು ಶೋ ಅನ್ನ ಮಾಡಿದ್ದ. ಅದರಲ್ಲಿ ದಿಲ್ ತೋ ಪಾಗಲ್ ಹೇ ಅನ್ನುವ ಸಿನಿಮಾದ ಒಂದು ಹಾಡಿನ ಲಿರಿಕ್ಸ್ ಅನ್ನ ತೆಗೆದು ಇನ್ನೊಂದು ಹಾಡನ್ನ ಸೃಷ್ಟಿ ಮಾಡ್ತಾನೆ. ಆ ಹಾಡಿನಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಗದ್ದಾರ್ ಅಂತ ಹೇಳ್ತಾನೆ. ಈ ಮಾತು ಹೇಳುವಾಗ ಕುನಾಲ್ ತಾನಿರೋದು ಮುಂಬೈನಲ್ಲಿ ಅನ್ನೋದನ್ನ ಮರೆತೇ ಬಿಟ್ಟಿದ್ರು. ಅದರ ಪರಿಣಾಮ ಮುಂಬೈನಲ್ಲಿ ಶಿವಸೇನೆ ಅವರ ಮೇಲೆ ದಾಳಿಯನ್ನ ಮಾಡುತ್ತೆ. ಕುನಾಲ್ ಕಾಮ್ರಾ ಈತ ನರೇಂದ್ರ ಮೋದಿ, ಅಮಿತ್ ಶಾ, ಅರ್ನಬ್ ಪ್ರತಿಯೊಬ್ಬ ಬಲಪಂಥೀಯರ ಬಗ್ಗೆ ಕಾಮಿಡಿ ಮಾಡ್ತಾನೆ. ಆದ್ರೆ ಅವತ್ತು ಅವನ ಗ್ರಾಚಾರ ಕೆಟ್ಟಿತ್ತು. ಇಡೀ ಕಾರ್ಯಕ್ರಮವನ್ನೇ ನಾಶ ಮಾಡಿ ಬಿಟ್ರು. ಇಡೀ ಇಂಡಿಯಾದಲ್ಲಿ ಎಲ್ಲಿ ಕೂಡ ಶೋ ಮಾಡಿದ್ರೆ ಅದನ್ನ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮಜಾ ಅಂದ್ರೆ ಈಗ ಆ ಕಾರ್ಯಕ್ರಮ ನಡೀತಾ ಇದ್ದ ಬಿಲ್ಡಿಂಗ್ ಅನ್ನ ಕೂಡ ಬುಲ್ಡೋಸರ್ ನಿಂದ ಧ್ವಂಸ ಮಾಡಲಾಗಿದೆ. ಇದನ್ನ ಆತ ಖಂಡಿತ ಗೊತ್ತಿಲ್ಲದೆ ಅಂತೂ ಮಾಡಿಲ್ಲ. ಎಲ್ಲ ಗೊತ್ತಿದ್ದೇ ಮಾಡಿದ್ದು. ಈಗ ನೋಡಿ, ಒಂದು ದೊಡ್ಡ ನೆಟ್ವರ್ಕ್ ಈತನ ಸಪೋರ್ಟ್ಗೆ ಬಂದು ನಿಂತಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳು, ಯೂಟ್ಯೂಬರ್ಸ್ ಕೂಡ ಕುನಾಲ್ ಕಾಮ್ರಾ ಅವರ ಸಮರ್ಥನೆಗೆ ಬಂದು ನಿಂತಿದ್ದಾರೆ. ಎಂತ ದುರಂತ ನೋಡಿ. ನುಪುರ್ ಶರ್ಮಾ ಅವರು ಲೈವ್ ಟಿವಿನಲ್ಲಿ ಒಂದು ತಪ್ಪು ಮಾತಾಡಿದ್ದಕ್ಕೆ ಸರ್ ತನ್ಸೆ ಜುದಾ ಅನ್ನುವ ಘೋಷಣೆ ಕೂಗ್ದಾಗ ಯಾವುದೇ ಲೆಫ್ಟ್ ವಿಂಗ್ ನ ಪತ್ರಕರ್ತರು ಅದು ನುಪುರ್ ಶರ್ಮಾ ಅವರ ಮಾತು ಅವರ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಲೇ ಇಲ್ಲ. ಅರ್ನಬ್ ಅವರನ್ನ ಅರೆಸ್ಟ್ ಮಾಡಿದಾಗ ಅವರ ಹಳೆಯ ಕೇಸ್ಗಳನ್ನ ಓಪನ್ ಮಾಡಲಾಗಿತ್ತು. ಆಗ್ಲೂ ಲೆಫ್ಟ್ ವಿಂಗ್ ಮೀಡಿಯಾದವರು ಅರ್ನಬ್ ಅವರ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ತುಟಿ ಬಿಚ್ಚಿಲ್ಲ. ಇಂತಹ ಬೇಕಾದಷ್ಟು ಉದಾಹರಣೆಗಳಿವೆ. ಗಂಜಿ ಗಿರಾಕಿಗಳು ಇಂಥದ್ರಲ್ಲಿ ಸಿಕ್ಕಿಕೊಂಡ್ರೆ ಮಾತ್ರ ಫ್ರೀಡಮ್ ಆಫ್ ಸ್ಪೀಚ್ ನೆನಪಾಗುತ್ತೆ. ಅದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾರೆ. ಈಗ್ಲೂ ಅದನ್ನೇ ಮಾಡ್ತಾ ಇದ್ದಾರೆ. ಸದ್ಯ ಕುನಾಲ್ ಕಾಮ್ರಾ ಅವರಿಗೆ ಪಾಠ ಕಲಿಸಿದ 12 ಜನ ಶಿವ ಸೈನಿಕರಿಗೆ ಜಾಮೀನ್ ಸಿಕ್ಕಿದೆ. ಕುನಾಲ್ ಕಾಮ್ರಾ ತನ್ನ ಹೇಳಿಕೆಗೆ ಕ್ಷಮೆಯನ್ನ ಕೇಳೋದಿಲ್ಲ. ಬೇಕಾದ್ರೆ ನಾನು ಕೋರ್ಟ್ನಲ್ಲಿ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಆತನಲ್ಲಿ ಇಷ್ಟೆಲ್ಲ ಧೈರ್ಯ ಇದ್ರೆ ಮಹಾರಾಷ್ಟ್ರದಲ್ಲೇ ಇರ್ಬೇಕಿತ್ತು. ಆದ್ರೆ ಹೆದ್ರಿ ಆತ ಈಗ ಮಹಾರಾಷ್ಟ್ರವನ್ನ ಬಿಟ್ಟು ತಮಿಳ್ನಾಡಿಗೆ ಹೋಗಿದ್ದಾನೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ದೇವೇಂದ್ರ ಫಡ್ನವೀಸ್ ಅವರು ವಾಕ್ ಸ್ವಾತಂತ್ರ್ಯಕ್ಕೆ ಮಿತಿ ಇದೆ, ಏಕನಾಥ್ ಶಿಂದೆ ಅವರನ್ನ ಅವಮಾನಿಸಲಾಗಿದೆ, ಇದನ್ನ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಗದ್ದಾರ್ ಯಾರು ಎಂಬುದನ್ನ ಚುನಾವಣೆಗಳಲ್ಲಿ ಸಾಬೀತುಪಡಿಸಿದ್ದೇವೆ. ಅಂತಹ ದೊಡ್ಡ ನಾಯಕರನ್ನ ಗದ್ದಾರ್ ಅಂತ ಕರೆಯುವ ಯಾವ ಹಕ್ಕು ಕೂಡ ಯಾವ ಸ್ಟ್ಯಾಂಡ್ ಅಪ್ ಕಾಮಿಡಿಯನಿಗೂ ಇಲ್ಲ ಅಂತ ಹೇಳಿದ್ದಾರೆ. ಈತ ಹಿಂದೆ ದೇಶದ ಪ್ರಧಾನ ಮಂತ್ರಿ ಮೋದಿಜಿ ಅವರ ಬಗ್ಗೆ ಕೂಡ ವ್ಯಂಗ್ಯ ಮಾಡಿದ್ದ. ಮೋದಿಜಿ ಸ್ವಚ್ಛ ಭಾರತ್ ಆಂದೋಲನ ಶುರು ಮಾಡಿದ್ದಾಗ ನನ್ನ ಮನೆ ಮುಂದೆ ಕಸ ಬಿದ್ದಿದೆ, ಯಾರು ಕ್ಲೀನ್ ಮಾಡೋದು ಅಂತ ಕೇಳಿದ್ದ. ಅಷ್ಟೇ ಅಲ್ಲದೆ ಹಿಂದೂ ದೇವರಾದ ಗಣೇಶನ ಬಗ್ಗೆ ಗೇಲಿ ಮಾಡಿದ್ದ. ಇಷ್ಟಲ್ಲದೆ ಸಿಜೆಐ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮದ್ಯದ ಬೆರಳನ್ನ ತೋರಿಸಿದ್ದಾನೆ. ಹಾಗೆ ನೋಡಿದ್ರೆ ಒಬ್ಬ ಸಾಮಾನ್ಯ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಗೆ ಈ ರೀತಿ ಮಾತಾಡುವ ಧೈರ್ಯ ಬರೋದಕ್ಕೆ ಚಾನ್ಸೇ ಇಲ್ಲ. ಈತನಿಗೆ ರಾಜಕೀಯ ಪಕ್ಷದ ಕನೆಕ್ಷನ್ ಇದೆ. ಅದು ಉದ್ಧವ್ ಠಾಕ್ರೆಯ ಕನೆಕ್ಷನ್. ಅದಕ್ಕೆ ಉದ್ಧವ್ ಠಾಕ್ರೆ ಅವರಿಂದ ಹೇಳಿಕೆ ಕೂಡ ಬಂದಿದೆ. ಗದ್ದಾರ್ ಅನ್ನೋದ್ರಲ್ಲಿ ತಪ್ಪೇನಿದೆ ಅಂತ. ಅಂದ್ರೆ
ಕಾಂಗ್ರೆಸ್, ಉದ್ಧವ್ ಠಾಕ್ರೆ ಹಾಗೂ ಇಸ್ಲಾಮಿಕ್ ಜಿಹಾದಿ ಇವರೆಲ್ಲರೂ ಈ ಕುನಾಲ್ ಕಾಮ್ರಾ ಹಿಂದೆ ನಿಂತಿದ್ದಾರೆ. ಇದು ಇನ್ನೊಂದು ತಮಾಷೆ. ಹಿಂದೆ ನಿಂತವರಿಗೆ ನಿಲ್ಲೋದಕ್ಕೆ ಆಗದ ಸ್ಥಿತಿಯಲ್ಲಿದ್ದಾರೆ. ಅವರು ಇವನಿಗೆ ಸಪೋರ್ಟ್ ಆಗಿ ಇರೋದು ತಮಾಷೆ ಅಲ್ಲದೆ ಮತ್ತೇನು? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.